ಕೃಷಿ ಅಧಿಕಾರಿ ಮತ್ತು ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ ಲಾಸ್ಟ್ ಇಯರ್ 2024 ಪ್ರಸ್ತಾವನೆ ಕೊಟ್ಟರು. ಫಸ್ಟ್ ನಾನು ಮಿನಿಸ್ಟ್ರಿಗೆ ಒಂದು ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ಬಿಡ್ತೀನಿ. ಯಾಕಂದರೆ ಅವರು ಮೊದಲು ಪ್ರಸ್ತಾವನೆ ಇದ್ದಿದ್ದು 380 ಪೋಸ್ಟ್ ಅಷ್ಟೇ, ಇವಾಗ ಅದನ್ನು 300 ಪೋಸ್ಟ್ ಮಾಡಿದ್ದಾರೆ. ಅದೊಂದು ನಿಮ್ಗೆ ಕ್ರೆಡಿಟ್ ಕೊಡ್ತೀವಿ ಸರ್. ಬಟ್ ಇನ್ನು ಏನು ವಿಷಯ ಏನಂದರೆ, ಇವಾಗ KPSC ಇಶ್ಯೂಸ್ ನೋಡಿದ್ರೆ ನೀವು ಮೊನ್ನೆ AEE ಎಕ್ಸಾಮ್ಸು ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನಲ್ಲಿ OMR ಟ್ಯಾಂಪರಿಂಗ್ ಆಗಿದೆ, 10 ಜನಕ್ಕೆ ಸ್ಟೂಡೆಂಟ್ಸ್ದು ಹಂಗೆ ಕೇಸ್ ಹೋಲ್ಡಲ್ಲಿ. ಇನ್ನು ಸಪೋಸ್ ಇನ್ನು CTAಯಲ್ಲಿ ನೀವು ನ್ಯೂಸ್ ಮೀಡಿಯಲ್ಲೇ ನೋಡಿದ್ದೀರಾ, ಪೇಪರ್ ಎಕ್ಸಾಮಿನೇಷನ್ ಮುಂಚೆ ಹೋದಾಗ ಸೀಲ್ ಓಪನ್ ಆಗಿರೋದು. ಇನ್ನು ಮಧ್ಯವರ್ತಿಗಳದ್ದು ದಂಧೆ ಜಾಸ್ತಿ ಅಂತ ನೀವೆಲ್ಲ ನ್ಯೂಸ್ಗಳಲ್ಲೆಲ್ಲ ನೋಡ್ತಿರ್ತೀರ, ಇಷ್ಟು ಪೋಸ್ಟ್ಗೆ ಇಷ್ಟು ಆಫರ್ ಕೊಡ್ತೀವಿ, ಇಷ್ಟು ಪೋಸ್ಟ್ ಇಷ್ಟು ಅವರು. ಇವನ್ ಮೊನ್ನೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಮೊನ್ನೆ ಹೇಳಿದ್ದಾರೆ ನ್ಯೂಸ್ ಆರ್ಟಿಕಲಲ್ಲಿ, KPSC ಅನ್ನೋದು ಒಂದು ಅಪ್ ಆಫ್ ಕರಪ್ಷನ್ ಆಗಿದೆ. ಅದನ್ನು ಜಾಸ್ತಿ ನಾವು ಇನ್ನೂ ರಿಫಾರ್ಮ್ಸ್ ಎಲ್ಲ ಮಾಡಬೇಕಂತ. ಇನ್ನು ಅದರ್ ಸೈಡ್ ಆಫ್ ದ ಸ್ಟೋರಿ ಬಂದರೆ KEA ಇಟ್ಸ್ ಒನ್ ಆಫ್ ದ ಮೋಸ್ಟ್ ಸ್ಪೀಡೆಸ್ಟ್ ರೆಕ್ರೂಟಿಂಗ್ ಬಾಡಿ ಥ್ರೂಔಟ್ ಇಂಡಿಯಾ ಅಂತ ನಾನೇ ತಿಳಿಸ್ತೀವಿ. ಯಾಕಂತ ಹೇಳಿದ್ರೆ ನಾವು ಅದರಲ್ಲಿ ಎಕ್ಸಾಮ್ಸ್ ಬರ್ತಿದ್ದೀವಿ, BSc ಬರ್ತಿದ್ದೀವಿ, VAO ಬಂದಿದ್ದೀವಿ, KEA ನಿಗಮ ಮಂಡಳಿ 670 ಬರ್ತಿದ್ದೀವಿ. 10 ದಿನಕ್ಕೆ ರಿಸಲ್ಟ್ ಬಿಡ್ತಾರೆ. 10 ದಿವಸ ಆದಮೇಲೆ ನೀವು ಎಲ್ಲರದ್ದು ಸ್ಕೋರ್ ಲಿಸ್ಟ್ ಇರ್ತಾರೆ. ವೆರಿ ಅಫರ್ಮೇಟಿವ್ ಬಾಡಿ. 5th ಆಪ್ಷನ್ ಇವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವ್ರು ಎಕ್ಸಾಮ್ ಬರ್ದಿದ ತಕ್ಷಣವೇ ಸಂಜೆನೇ ಅವರು ಎಲ್ಲರದ್ದು OMR ಕಾಪಿನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದು ಡಿಸ್ಟ್ರಿಕ್ಟ್ ವೈಸ್ ಎಲ್ಲರೂ ಚೆಕ್ ಮಾಡ್ಕೋಬೋದು. ಈ ಥರ ರಿಫಾರ್ಮ್ಸ್ ಮಾಡಿರೋದನ್ನು ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿ ಟ್ರಾನ್ಸ್ಪರೆಂಟು ಎಫಿಷಿಯಂಟ್ ಸಿಸ್ಟಮು ರೆಕ್ರೂಟ್ಮೆಂಟ್ ಪಾಲಿಸಿನ ಅಪ್ಹೋಲ್ಡ್ ಮಾಡೋ ಪ್ರಿನ್ಸಿಪಲ್ KE ಎತ್ಕೊಂಡಿದೆ. ಬಟ್ ಇವ್ಯಾವ KPSC ಇನ್ನೂ ಮಾಡಿಲ್ಲ. ಅದು ಯಾಕೆ ಮಾಡಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಯಾರು ಪ್ರಶ್ನೆ ಮಾಡ್ತಿಲ್ಲ ಅಂತಲೂ ಗೊತ್ತಿಲ್ಲ. ಗೌರ್ಮೆಂಟ್ ಇದಕ್ಕೆ ಯಾವ ಥರ ಇದೆ ಅಂತಲೂ ಕೂಡ ಗೊತ್ತಿಲ್ಲ. ದಯವಿಟ್ಟು ನಾನು ಮಿನಿಸ್ಟ್ರು ಮತ್ತು CM ಚೀಫ್ ಮಿನಿಸ್ಟರ್ ಹತ್ರ ಏನು ನಾನು ಕಳ್ಕಳಿ ಮನವಿ ಅಂತ ಮಾಡ್ಕೊತಿದ್ದೀವಿ. ಯಾವತ್ತೇ ಆಗಲಿ, ಯಾವುದೇ ಪಾಲಿಸಿ ಆಗಲಿ, ಇಟ್ ಶುಡ್ ಬಿ towards for the benefit of the maximum, for the benefit of the poor students. It should be the efficient and transparent recruitment. ಯಾವ್ದು ಏನೇನು ಮಾಡಿದ್ರು ಎಲ್ಲ ಅಕೌಂಟಬಲ್ ಇರಬೇಕು. ಅದಕ್ಕೋಸ್ಕರ ನಾವೇನು ಮನವಿ ಮಾಡ್ತಿದ್ದೀವಿ ಅಂತಂದರೆ, ದಯವಿಟ್ಟು ಇದನ್ನು KPSCಯಿಂದ KE ಕೊಡಿ. ಇದರಿಂದ 400 ಜನ ಸ್ಟೂಡೆಂಟ್ಸ್ದಲ್ಲ, 484 ಜನ ಫ್ಯಾಮಿಲೀಸ್ ಕೂಡ ಒಳ್ಳೆ ಭಾಗ ಆಗುತ್ತೆ. ಇದು ನಿಮಗೆಲ್ಲ ಗೊತ್ತು. ಇದನ್ನು ಏನಾದರೂ ಮಾಡಿಕೊಟ್ರೆ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸಪೋಸ್ ಇದೇನಾದರೂ ಮಾಡಲಿಲ್ಲ ಅಂದರೆ ನಮ್ಮ ಕಡೆಯೂ ಜಾಸ್ತಿ ಪ್ರೆಷರ್ ಮಾಡ್ತೀವಿ, ನಿಮ್ಮ ಹತ್ರ ಬರ್ತೀವಿ, ಭೇಟಿ ಮಾಡ್ತೀವಿ. ನಮ್ಗೆ ಅಲ್ಲೂ ಕೆಲಸ ಆಗಲಿಲ್ಲ ಅಂದರೆ ನಮ್ಮದೇ ಆದಂಥ ಪ್ರಯತ್ನ. ನಮ್ಮ ಕಾಂತಕುಮಾರ್ ಸರ್ ಲಾಸ್ಟು ಧಾರವಾಡಲ್ಲಿ ನೀವೇ ನೋಡಿದ್ರಿ, ಸ್ಟೂಡೆಂಟ್ ಲೆಡ್ ಪ್ರೊಟೆಸ್ಟನ್ನು ಯಾವ ಥರ ಮಾಡಿದ್ರು. ಯಾಕಂದರೆ ನೋಟಿಫಿಕೇಷನ್ಸ್ ಎಲ್ಲ ಏಜ್ ಬಾರ್ ಆಗ್ತಿದೆ, ಮತ್ತು ಎಷ್ಟು ವರ್ಷ ಅಂತೇಳಿ ಕೂತ್ಕೊಂಡಿದ್ದು, ಇಲ್ಲಿ ರಿಸೋರ್ಸಸ್ ಇರಲ್ಲ, ಮತ್ತು ನಮ್ಮ ಹತ್ರ ಎಫಿಷಿಯನ್ಸಿ ಇದ್ದರೂ ಕೂಡ ಅದನ್ನು ಓವರ್ ಮೀರಿ ಕೆಪಾಸಿಟಿ ಮಾಡಿ ಕುತ್ಕೊಳ್ಳೋಕೆ ಹಾರ್ಡ್ ವರ್ಕ್ ಕೂಡ ಆ ಥರ ಮಾಡೋಕ್ಕಲ್ಲ. ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ. ದಯವಿಟ್ಟು ಇದು ನಿಮ್ಮ ಯೋಜನೆ ಪ್ರಕಾರ ಅಲ್ಲ, ಇಲ್ಲಿ ಬಡ ವಿದ್ಯಾರ್ಥಿಗಳು ಯಾವ ಥರ ಇದಾರೋ ಅನ್ನೋ ಪ್ರಕಾರ ಯೋಚನೆ ಮಾಡಿ ಇದಕ್ಕೊಂದು ಒಳ್ಳೆ ರಿಫಾರ್ಮ್ಸ್ ತನ್ನಿ ಅಂತೇಳಿ ಒಂದು ಮನವಿ ಮಾಡ್ಕೊತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಚೆಲುವರಾಯಸ್ವಾಮಿ ಸರ್ಗೆ ನಾವು ಏನು ಮನವಿ ಮಾಡ್ಕೊಳ್ತಿರೋದಂದರೆ, 5 ವರ್ಷದಿಂದ ಇಲ್ಲೇ ವಿಜಯನಗರದಲ್ಲೇ ಕುತ್ಕೊಂಡು ನಮ್ಮ ಪೇರೆಂಟ್ಸ್ ಪ್ರೆಷರು, ಪರ್ಸ್ನಲ್ ಹುಡುಗಿರು ಅಂದರೆ ಸಾಮಾನ್ಯವಾಗಿ ಕೂರೋಕ್ಕಾಗಲ್ಲ. ಪೇರೆಂಟ್ಸಿಂದನೂ ಪ್ರೆಷರ್ ಇರುತ್ತೆ, ಸೊಸೈಟಿಯಿಂದನೂ ಪ್ರೆಷರ್ ಇರುತ್ತೆ. ಡಿಗ್ರಿ ಕಂಪ್ಲೀಟಾಗಿ 5 ವರ್ಷ ಆದ್ರೂ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಇಲ್ಲೇ ಇದ್ದೀವಿ ಅಂದರೆ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ. ಈ KPSCಯಲ್ಲಿ AO ನಮ್ಮ ಅಗ್ರಿಕಲ್ಚರ್ ಆಫೀಸರು ಹಾಗೂ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಕರೆದು ಸುಮಾರು 1.5 ವರ್ಷ ಆಯಿತು. ಇದು 5 to 6 years ಬ್ಯಾಕಿಂದನೇ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು ಅದು ಇದು ಅಂತಲೇ ತುಂಬ ಇದು ಮಾಡಿದ್ದಾರೆ. ಈಗ ಇಷ್ಟೆಲ್ಲ ಕಾದು ವೇಟ್ ಮಾಡಿ ಇನ್ನೇನು ಎಕ್ಸಾಮ್ ಬರೀಬೇಕು ಅನ್ನೋ ಟೈಮಲ್ಲಿ ಈ ಥರ ಕರಪ್ಷನ್ನು, ಇಂಟರ್ನಲ್ ರಿಸರ್ವೇಷನ್ನು, ಇನ್ನೂ ತುಂಬ ಹಲವಾರು ಅಡೆತಡೆಗಳು ಬರ್ತಿದೆ. ಮನೆಯಿಂದಲೂ ತುಂಬ ಪ್ರೆಷರು. ಏನು ಗೌರ್ಮೆಂಟ್ ಎಕ್ಸಾಮ್ಸ್ ವೇಟ್ ಮಾಡ್ತಿದ್ದಾರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಫುಲ್ ಕರಪ್ಷನ್ ಸಿಸ್ಟಮಲ್ಲಿ ನಮ್ಮಂಥ ರೈತರ ಮಕ್ಕಳಿಗೆ ಹಿಂಗೆ ಜಾಬ್ ಸಿಗುತ್ತೆ ಅಂತ ಎಲ್ಲ ಕಡೆಯೂ ಪ್ರೆಷರ್ ಕೊಡ್ತಾನೆ ಇದ್ದಾರೆ. ನೀವು ಸಚಿವರಾಗಿ ನಮ್ಮಂಥ ಬಡ ವಿದ್ಯಾರ್ಥಿಗಳ ಮಕ್ಕಳಿಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಇಲ್ಲ ಅಂತ ಕೇಳ್ಕೊತಿದ್ದೀವಿ. KPSC ಅಂತೂ ಒಂದು ಕರಪ್ಷನ್ ಸಿಸ್ಟಮ್ ಆಗೋಗಿದೆ. ಅದರಲ್ಲಿ ಎಕ್ಸಾಮ್ ಮಾಡ್ತಿದ್ದಾರೆ, ಎಕ್ಸಾಮ್ ನೀಟಾಗಿ ಮಾಡ್ತಾರೆ ಅನ್ನೋದು ಯಾವುದೇ ನಂಬಿಕೆ ನಮ್ಗೆ ಉಳಿದಿಲ್ಲ. ಅಟ್ಲೀಸ್ಟ್ KPSCಯಿಂದ KEಗೆ ಟ್ರಾನ್ಸ್ಫರ್ ಮಾಡಿದರೆ ಈ ಎಕ್ಸಾಮ್ ಏನಾದರೂ ಚೆನ್ನಾಗಿ ನಡೀಬೋದು ಅನ್ನೋ ಒಂದು ಭರವಸೆಯಿಂದ ಕೇಳ್ಕೊತಿದ್ದೀವಿ. ಸಾಧ್ಯವಾದಷ್ಟು KPSCಯಿಂದ KEಗೆ ಈ ಎಕ್ಸಾಮ್ನ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲವಾದಲ್ಲಿ KPSCಯಲ್ಲೇ ಒಂದು ಕರಪ್ಷನ್ ಲೆಸ್ ಅಂದರೆ ಹೆಂಗೆ ಮಾಡಬೇಕು ಅಂದರೆ, ಇದರಲ್ಲೂ ಒಂದು 5th ಆಪ್ಷನ್ ಎಂಟ್ರಿ ತರಬೇಕು. ಅದು ಸುಮ್ಮನೆ ಹೆಸರಿಗೆ ಮಾತ್ರ 5th ಆಪ್ಷನ್ ಇರಬಾರ್ದು. ಅದರಲ್ಲಿ ಎಲ್ಲರೂ 5th ಆಪ್ಷನ್ ಅಟೆಂಡ್ ಮಾಡ್ತಿದ್ದಾರೆ ಅಂದರೆ ಇನ್ವಿಜಿಲೇಟರ್ಸ್ ಎಲ್ಲ ಟ್ರಾನ್ಸ್ಪರೆಂಟಾಗಿ ಅದನ್ನು ಚೆಕ್ ಮಾಡಬೇಕು. ಸುಮ್ಮನೆ ನೇಮಕ ವ್ಯವಸ್ಥೆಗೆ 5th ಆಪ್ಷನ್ ಬರಬೇಕು, ಅದೆಲ್ಲ ಅದರಲ್ಲೂ ಒಂದೇನೋ ಒಂದು ಕರಪ್ಷನ್ ಮಾಡ್ತಾರೆ. ಇಲ್ಲಾಂದರೆ ಅಟ್ಲೀಸ್ಟ್ ಎಕ್ಸಾಮ್ ನಡೆಯೋದಕ್ಕಿಂತ ಮುಂಚೆ 2 hours ಮುಂಚೆ ಎಕ್ಸಾಮ್ ಪೇಪರ್ ಸೆಂಡ್ ಮಾಡಿ KPSC ಅವ್ರಿಗೆ. ಆವಾಗ ಅವರು ಎಕ್ಸಾಮ್ ಸೆಂಟ್ರೆಲ್ಲ ಪ್ರಿಂಟ್ ಮಾಡಿ ಕೊಡಲಿ. ಇಲ್ಲ ಸುಮ್ಮನೆ ನೀವು ಕರಪ್ಷನಲ್ಲಿ
ನಾವು ಇಷ್ಟು ದಿನ ಕಷ್ಟಪಟ್ಟು ಓದ್ತಿದ್ದೀವಿ, ನೀವು ಸಂಡೇ ಎಕ್ಸಾಮ್ ನಡೆಸೋದು ಫ್ರೈಡೇನೇ ಪೇಪರ್ ತಂದು ಕೊಟ್ಬಿಟ್ಟು ಲೀಕ್ ಮಾಡಿ ಅವ್ರಿಗೆ ಮನನ ಮಾಡ್ಕೊಳ್ಳಿ ಬ್ಯಾಟ್ ಮಾಡಿಕೊಂಡು ಎಕ್ಸಾಮ್ ಬರೆಯೋದಕ್ಕೆ ನಾವೇನಕ್ಕೆ ಇಷ್ಟು ವರ್ಷ ಕಷ್ಟಪಡಬೇಕು? ನಮ್ಮ ನೋವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ನೀವೇ ಫ್ಯೂಚರಲ್ಲಿ ನೀವೇ ಸೆಟಲ್ ಆಗಿ ನೀವೇ ಇರಬಾರ್ದು. ಕರಪ್ಷನ್ ಮಾಡಿ ಸಿಸ್ಟಮ್ ಎಂಟ್ರಿ ಆದರೆ ಸಿಸ್ಟಮಲ್ಲಿ ಇರೋರು ಕರಪ್ಟೆಡ್ ಆಗ್ತಾರೆ. ರೈತರ ಪ್ರಾಬ್ಲಮ್ಸ್ ಯಾರು ಕೇಳೋದೇ ಇಲ್ಲ. ಈಗ ನಮ್ಮ ಅಪ್ಪನೇ ಸ್ವಂತ ರೈತ ಆಗಿ ಅವ್ರು ಇಷ್ಟೊಂದು ಕಷ್ಟಪಡ್ತಾರೆ ಅಂತ ನಾನು ನೋಡಿದ್ದೀನಿ. ನಾನೊಂದು ಏನು ಅಗ್ರಿಕಲ್ಚರ್ ಫೀಲ್ಡ್ನ ಆಫ್ ಮಾಡೋದಕ್ಕೆ ಇದೊಂದು ಮೇನ್ ರೀಸನ್ನು. ಈಗ ಇಲ್ಲಾದರೂ ಹೋಗಿ ಒಂದು ಕಷ್ಟಪಟ್ಟು ಒಂದು ಜಾಬ್ ತೊಗೊಳ್ಳೋಣ ಅಂದರೆ ಇದರಲ್ಲಿ ಇಷ್ಟೊಂದು ಕೈವಾಡಾಗಿದ್ದಾವೆ. ಇಲ್ಲಿ ನಾವು ಲೈಫಲ್ಲಿ ಹೆಂಗೆ ಸೆಟಲ್ ಆಗಬೇಕು ಏನು, ಮತ್ತು ಅವ್ರು ಎಂಟ್ರಿ ಆದವರು ಅವರದ್ದು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂದರೆ ಅದು ಇಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಸಚಿವರು ಚೆಲುವನಾರಾಯಣ ಸ್ವಾಮಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮಂಥ ಬಡ ವಿದ್ಯಾರ್ಥಿಗಳು ಅಧಿಕಾರಕ್ಕೆ ಬಂದರೆ ಸೊಸೈಟಿಯಲ್ಲಿ ಇರೋದು ಚೇಂಜ್ ಆಗುತ್ತೆ. ನಮ್ಮ ಫಾರ್ಮರ್ಸ್ ಹತ್ರ ಏನೋ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಅವರಿಂದನೇ ನೀವೆಲ್ಲರೂ ಇರೋದು. ಅವ್ರಿಲ್ಲದೆ ಅವ್ರು ಬೆಳೆಯದೆ ಇಲ್ಲಿ ಯಾವುದೂ ನಡೆಯಲ್ಲ. ಪ್ಲೀಸ್ ನಮ್ಮ ಪ್ರಾಬ್ಲಮ್ಮು ಸ್ವಲ್ಪ ಅರ್ಥ ಮಾಡಿಕೊಂಡು ಕರಪ್ಷನ್ ಮುಕ್ತವಾಗಿ, ಭ್ರಷ್ಟಾಚಾರ ಮುಕ್ತವಾಗಿ ಈ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸ್ಕೊಡಿ. ಸಾಧ್ಯವಾದಷ್ಟು ಬೇಗ ಮುಗಿಸ್ಕೊಡಿ. ಧನ್ಯವಾದ.